ಮಟನ್ ಸೂಪ್ ಒಂದು ಪರ್ಫೆಕ್ಟ್ ಪ್ರೀ ಪ್ಲಾನ್ ಮರ್ಡರ್ ಅನ್ನ ಅವತ್ತು ಫೇಲ್ ಮಾಡಿತ್ತು. ಈ ಮನುಷ್ಯ ತನ್ನ ಆಸೆನ ತೀರ್ಸ್ಕೊಳ್ಳೋದಕ್ಕೆ ಎಂತ ಹುಚ್ಚುತನಕ್ಕೆ ಬೇಕಾದ್ರೂ ಕೈ ಹಾಕ್ತಾನೆ ಅನ್ನೋದಕ್ಕೆ ಈ ಕೇಸೇ ಸಾಕ್ಷಿ. ಇದುವರೆಗೂ ಈ ತರ ಘಟನೆ ಬಗ್ಗೆ ಯಾರು ಕೇಳಿರ್ಲಿಲ್ಲ, ಹಾಗೆ ಮಾಡೋದಕ್ಕೂ ಕೂಡ ಪ್ರಯತ್ನ ಪಟ್ಟಿರ್ಲಿಲ್ಲ. ಇದರಲ್ಲಿ ಕೊಲೆಗಾರ ಸುಳ್ಳನ್ನ ನಂಬಿಸೋದಕ್ಕೆ ಅವನ ಮುಖನ ಅವನೇ ಆಸಿಡ್ ಇಂದ ಸುಟ್ಟಾಕೊಂಡಿದ್ದ. ಇದನ್ನೆಲ್ಲ ಕೇಳಿ ಇದ್ಯಾವುದೋ ಒಂದು ಮೂವಿ ಕತೆ ಇರ್ಬೋದು ಅಂತ ನೀವು ಅನ್ಕೊಳ್ತಿರ್ಬೋದು. ಯಾಕೆಂತಂದ್ರೆ ನಿಜವಾಗ್ಲೂ ಒಂದು ತೆಲುಗು ಮೂವಿನ ಇನ್ಸ್ಪೈರ್ ಆಗಿ ಇಟ್ಕೊಂಡು ಈ ಕೊಲೆನ ಮಾಡಿದ್ದಾರೆ. ಮಟನ್ ಸೂಪ್ ನಲ್ಲಿ ವಿಷ ಹಾಕಿ ಸಾಯಿಸಿರ್ಬೋದು ಅಂತ ನೀವು ಅನ್ಕೊಳ್ತಿದ್ರೆ ನಿಮ್ಮ ಇಮ್ಯಾಜಿನೇಷನ್ ಕಂಪ್ಲೀಟ್ ಆಗಿ ತಪ್ಪು. ಯಾಕೆಂತಂದ್ರೆ ಇಲ್ಲಿ ಮಟನ್ ಸೂಪ್ ಇಂದ ಯಾರು ಸತ್ತಿಲ್ಲ, ಬದಲಾಗಿ ಈ ಮಟನ್ ಸೂಪ್ ಇಂದ ನಿಜವಾದ ಕೊಲೆಗಾರರು ಯಾರು ಅಂತ ಗೊತ್ತಾಯ್ತು. ನವೆಂಬರ್ 27, 2017 ನಾಗರ್ ಕರ್ನೂಲ್ ತೆಲಂಗಾಣದ ಒಂದು ಪ್ರೈವೇಟ್ ಹಾಸ್ಪಿಟಲ್ಗೆ ಸ್ವಾತಿ ಅನ್ನೋ ಒಬ್ಳು ಲೇಡಿ ಮುಕ್ಕಾಲು ಭಾಗ ಮುಖ ಸುಟ್ಟೋಗಿರುವಂತ ಒಬ್ಬ ವ್ಯಕ್ತಿಯ ಜೊತೆ ತುಂಬಾ ಗಾಬರಿಯಾಗಿ ಬರ್ತಾಳೆ. ಅವಳ ಜೊತೆ ಇದ್ದಂತ ವ್ಯಕ್ತಿಯ ಮುಖ ಸುಟ್ಟೋಗಿದ್ರಿಂದ ನೋವಲ್ಲಿ ಹಾಸ್ಪಿಟಲ್ ನಲ್ಲೆಲ್ಲ ಕಿರ್ಚಾಡ್ತಿರ್ತಾನೆ. ಅದನ್ನ ನೋಡಿ ಅಲ್ಲಿದ್ದಂತ ಜನರೆಲ್ಲ ತುಂಬಾ ಗಾಬರಿ ಆಗೋಗಿರ್ತಾರೆ. ಆಗ ಸ್ವಾತಿ ಹಾಸ್ಪಿಟಲ್ ನ ಸ್ಟಾಫ್ ಗಳಿಗೆ ಹೇಳ್ತಾಳೆ, ಅವರು ಬೇರೆ ಯಾರು ಅಲ್ಲ, ನನ್ನ ಗಂಡ ಸುಧಾಕರ್. ನಾವು ರೋಡ್ ನಲ್ಲಿ ಬರ್ತಿರ್ಬೇಕಾದ್ರೆ ಒಂದಷ್ಟು ಜನ ನಮ್ಮ ಮೇಲೆ ಅಟ್ಯಾಕ್ ಮಾಡಿದ್ರು. ಅವರು ಸುಧಾಕರ್ ನ ಮುಖದ ಮೇಲೆ ಪೆಟ್ರೋಲ್ ಅನ್ನ ಹಾಕಿ ಸುಟ್ಬಿಟ್ರು ಅಂತ. ಆಗ ಹಾಸ್ಪಿಟಲ್ ನ ಸ್ಟಾಫ್ ಗಳು ಕೂಡ ಸರಿ ಅಂತ ಹೇಳಿ ಸುಧಾಕರ್ ನ ಎಮರ್ಜೆನ್ಸಿ ವಾರ್ಡ್ ಗೆ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಅನ್ನ ಕೊಡ್ತಾರೆ. ಹೀಗೆ ದಿನ ಕಳಿತಿದ್ದಂಗೆನೆ ಸುಧಾಕರ್ ನ ಆರೋಗ್ಯ ನಿಧಾನವಾಗಿ ಒಂದು ಹಂತಕ್ಕೆ ಬರ್ತಿರುತ್ತೆ. ಆದ್ರೆ ಇವನ ಮುಖ ಇಷ್ಟೊಂದು ಸುಟ್ಟೋಗಿರೋದ್ರಿಂದ ಇವನ ಮುಖನ ಯಾರ ಕೈಲೂ ಕೂಡ ಗುರ್ತಿಡಿಯೋದಕ್ಕಾಗ್ತಿರೋದಿಲ್ಲ. ಆಗ ಡಾಕ್ಟರ್ಸ್ ಗಳು ಸ್ವಾತಿಗೆ ಹೇಳ್ತಾರೆ, ಇವರ ಮುಖ ಸಂಪೂರ್ಣವಾಗಿ ಸರಿ ಹೋಗ್ಬೇಕು ಅಂತಂದ್ರೆ ಪ್ಲಾಸ್ಟಿಕ್ ಸರ್ಜರಿ ಮಾಡ್ಬೇಕು ಅಂತ. ಅದಕ್ಕೆ ಸ್ವಾತಿ ಕೂಡ ಸರಿ ಅಂತ ಒಪ್ಕೋತಾಳೆ. ಆಕ್ಚುಲಿ ಈ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸೋದು ತುಂಬಾನೇ ಕಾಸ್ಟ್ಲಿ. ಆದ್ರೆ ಸುಧಾಕರ್ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿದ್ರಿಂದ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸೋದಕ್ಕೆ ಸ್ವಾತಿಗೇನು ಕಷ್ಟ ಆಗೋದಿಲ್ಲ. ನಂತರ ಸ್ವಾತಿ ಈ ಎಲ್ಲಾ ವಿಷಯಗಳನ್ನ ಅವರ ಫ್ಯಾಮಿಲಿ ಅವರಿಗೆ ತಿಳಿಸ್ತಾಳೆ. ಈ ವಿಷಯ ಗೊತ್ತಾಗ್ತಿದ್ದಂಗೆನೆ ಸುಧಾಕರ್ನ ತಾಯಿ ಹಾಗೆ ಅವನ ಅಣ್ಣ ಆಗಿದ್ದಂತ ಸುರೇಂದ್ರ ರೆಡ್ಡಿಯ ಜೊತೆ ಅವನ ಉಳಿದ ಫ್ಯಾಮಿಲಿ ಅವರು ಕೂಡ ಹಾಸ್ಪಿಟಲ್ ಗೆ ಬರ್ತಾರೆ. ಹಾಸ್ಪಿಟಲ್ ಗೆ ಬಂದು ನೋಡಿದ್ರೆ ಅವನ ಮುಖ ಪೂರ್ತಿ ಬ್ಯಾಂಡೇಜ್ ಅನ್ನ ಹಾಕ್ಬಿಟ್ಟಿರ್ತಾರೆ. ಆದ್ರೂ ಕೂಡ ಸುಧಾಕರ್ ಏನೋ ಮಾತಾಡೋದಕ್ಕೆ ಪ್ರಯತ್ನ ಪಡ್ತಿರ್ತಾನೆ. ಆದ್ರೆ ಅದು ಸಾಧ್ಯ ಆಗ್ತಿರೋದಿಲ್ಲ. ಯಾಕೆಂತಂದ್ರೆ ಆ ಸುಟ್ಟಿರುವಂತ ನೋವುಗಳು ಅವನ ಗಂಟ್ಲುಗೂ ಕೂಡ ಆಗಿರುತ್ತೆ. ಇದರಿಂದ ಅವನ ಕೈಲಿ ಕ್ಲಿಯರ್ ಆಗಿ ಮಾತಾಡೋದಕ್ಕೆ ಆಗ್ತಿರೋದಿಲ್ಲ. ದಿನಗಳು ಕಳಿತಿದ್ದಂಗೆನೆ ಸುಧಾಕರ್ ನಿಧಾನವಾಗಿ ರಿಕವರ್ ಆಗ್ತಿದ್ದ. ಆಗ ಡಾಕ್ಟರ್ಸ್ ಗಳು ಅವನಿಗೆ ಲಿಕ್ವಿಡ್ ಡಯಟ್ ಅನ್ನ ಫಾಲೋ ಮಾಡೋದಕ್ಕೆ ಹೇಳ್ತಾರೆ. ಅಂದ್ರೆ ಈಗ ಇವನು ಲಿಕ್ವಿಡ್ ಫುಡ್ ಗಳನ್ನ ಸೇವಿಸಬೇಕು. ಸುಧಾಕರ್ಗೆ ಮಟನ್ ಸೂಪ್ ಅಂದ್ರೆ ತುಂಬಾನೇ ಇಷ್ಟ. ಆದ್ರಿಂದ ಅವನ ತಾಯಿ ಮಟನ್ ಸೂಪ್ ಅನ್ನ ಮಾಡ್ಕೊಂಡು ಅವನಿಗೆ ಎತ್ಕೊಂಡು ಕೊಟ್ರೆ ಅವನ್ ಮಾತ್ರ ಅದನ್ನ ಕುಡಿಯೋದಕ್ಕೆ ಒಪ್ಕೊಳ್ಳೋದಿಲ್ಲ. ಅವನ ತಾಯಿ ಹಾಗೆ ಅವನ ಅಣ್ಣ ಆಗಿರುವಂತ ಸುರೇಂದ್ರ ರೆಡ್ಡಿ ಎಷ್ಟೇ ಫೋರ್ಸ್ ಮಾಡಿದ್ರು ಕೂಡ ಅವನು ಮಟನ್ ಸೂಪ್ ಅನ್ನ ಕುಡಿಯೋದಕ್ಕೆ ಒಪ್ಕೊಳ್ಳೋದೇ ಇಲ್ಲ. ಆಕ್ಚುಲಿ ಯಾರಿಗಾದ್ರೂ ಏನಾದ್ರೂ ಏಟ್ ಆದಾಗ ರಿಕವರ್ ಆಗ್ತಿರ್ಬೇಕಾದ್ರೆ ಅವರಿಗೆ ತುಂಬಾ ಇಷ್ಟ ಆಗಿರುವಂತ ಊಟ ತಿಂಡಿಗಳನ್ನ ತಿನ್ನೋದಕ್ಕೆ ಇಷ್ಟ ಪಡ್ತಾರೆ. ಸುಧಾಕರ್ನ ಫ್ಯಾಮಿಲಿಯಲ್ಲಿದ್ದವ್ರಿಗೆಲ್ಲರಿಗೂ ಗೊತ್ತು ಈ ಸುಧಾಕರ್ಗೆ ಮಟನ್ ಸೂಪ್ ಅಂದ್ರೆ ಎಷ್ಟು ಇಷ್ಟ ಅಂತ. ಆದ್ರೆ ಇಷ್ಟು ಫೋರ್ಸ್ ಮಾಡಿದ್ರು ಕೂಡ ಅದನ್ನ ಕುಡಿದೇ ಇರೋದನ್ನ ನೋಡಿ ಸುಧಾಕರ್ನ ಅಣ್ಣ ಆಗಿರುವಂತ ಸುರೇಂದ್ರ ರೆಡ್ಡಿಗೆ ಇವನ್ ಮೇಲೆ ಡೌಟ್ ಶುರು ಆಗುತ್ತೆ. ಹೀಗೆ ದಿನ ಕಳಿತಿದ್ದಂಗೆನೆ ಸುಧಾಕರ್ನ ಆರೋಗ್ಯ ಸರಿ ಹೋಗ್ತಾ ಅವನ ಮುಖನೂ ಕೂಡ ವಾಸಿ ಆಗ್ತಿರುತ್ತೆ. ಆದ್ರೆ ಆಗಿಂದನೇ ಸುಧಾಕರ್ನ ಅಣ್ಣ ಆಗಿರುವಂತ ಸುರೇಂದ್ರ ಅಬ್ಸರ್ವ್ ಮಾಡೋದಕ್ಕೆ ಶುರು ಮಾಡಿರ್ತಾನೆ. ಯಾಕೋ ಸುಧಾಕರ್ನ ಹಾವಭಾವದಲ್ಲಿ ಹಾಗೆ ಅವನ ಬಿಹೇವಿಯರ್ ನಲ್ಲಿ ತುಂಬಾ ದೊಡ್ಡ ಡಿಫರೆನ್ಸ್ ಬಂದ್ಬಿಟ್ಟಿರುತ್ತೆ. ಒಂದ್ ರೀತಿ ಹೇಳ್ಬೇಕು ಅಂತಂದ್ರೆ ಸುಧಾಕರ್ನ ಮುಖನ ಸುಟ್ಟಾಕ್ದಾಗಿಂದನು ಅವನ ಪರ್ಸನಾಲಿಟಿನೇ ಕಂಪ್ಲೀಟ್ ಆಗಿ ಚೇಂಜ್ ಆಗ್ಬಿಟ್ಟಿರುತ್ತೆ. ಇದರಿಂದ ಸುರೇಂದ್ರನಿಗೆ ಎಷ್ಟು ಡೌಟ್ ಬಂತು ಅಂತಂದ್ರೆ ಇದನ್ನ ಯಾರಿಗೂ ಹೇಳ್ದೆ ಸೀದಾ ಹೋಗಿ ಪೊಲೀಸ್ ಹತ್ರ ಹೇಳ್ತಾನೆ. ಹೇಗೆ ಅವನ ತಮ್ಮ ಆಗಿರುವಂತ ಸುಧಾಕರ್ನ ಮೇಲೆ ಅಟ್ಯಾಕ್ ಮಾಡಿದ್ರು, ಇಂತ ಒಂದು ದೊಡ್ಡ ಘಟನೆ ನಡೆದಿದ್ರು ಕೂಡ ಸ್ವಾತಿ ಯಾಕೆ ಇನ್ನೂ ಪೊಲೀಸ್ಗೆ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂತ. ಹಾಗೆ ಅದನ್ನು ಕೂಡ ಹೇಳ್ತಾನೆ, ಸುಧಾಕರ್ ಅವನಿಗೆ ತುಂಬಾ ಫೇವರೇಟ್ ಆಗಿರುವಂತ ಮಟನ್ ಸೂಪ್ ನು ಕೂಡ ಕುಡಿತಿಲ್ಲ ಅಂತ. ಇದನ್ನೆಲ್ಲ ಕೇಳಿ ಪೊಲೀಸರಿಗಂತೂ ಏನು ಅರ್ಥನೇ ಆಗೋದಿಲ್ಲ. ಸುರೇಂದ್ರ ನಮ್ಗೆ ಏನ್ ಹೇಳೋದಕ್ಕೆ ಪ್ರಯತ್ನ ಪಡ್ತಿದ್ದಾನೆ ಅಂತ. ಆಗ ಸುರೇಂದ್ರ ಪೊಲೀಸರಿಗೆ ಅವನ ಮನ್ಸಲ್ಲಿದ್ದಂತ ಡೌಟ್ ಅನ್ನ ಹೇಳ್ತಾನೆ. ಇಷ್ಟು ದಿನ ನಾನೇ ಸುಧಾಕರ್ ಅಂತ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಆಗಿದ್ದಾನಲ್ಲ, ಅವನು ನನ್ನ ತಮ್ಮ ಸುಧಾಕರ್ ಅಲ್ಲ, ಅವನ್ ಯಾರೋ ಬೇರೆಯವನು ಅಂತ. ಇದನ್ನ ಕೇಳಿ ಪೊಲೀಸ್ಗಂತೂ ತುಂಬಾ ಶಾಕ್ ಆಗೋಗುತ್ತೆ. ಯಾಕೆಂತಂದ್ರೆ ಇದುವರೆಗೂ ಇವ್ರ ಹತ್ರ ಬಂದಿರುವಂತ ಅತ್ಯಂತ ವಿಚಿತ್ರವಾದ ಕೇಸ್ ಇದು. ಅದಕ್ಕೆ ಸುರೇಂದ್ರ ಹೇಳ್ತಿರೋದು ನಿಜ ಇರ್ಬೋದು ಅಂತ ಅವನು ನಿಜವಾಗ್ಲೂ ಸುಧಾಕರ್ ಅಲ್ವೋ ಅಂತ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಸೀಕ್ರೆಟ್ ಆಗಿ ಒಬ್ರು ಪೊಲೀಸರನ್ನ ಅಪಾಯಿಂಟ್ ಮಾಡ್ತಾರೆ. ಆ ಆಫೀಸರ್ ಕೂಡ ತುಂಬಾ ಸೀಕ್ರೆಟ್ ಆಗಿ ಯಾರಿಗೂ ಗೊತ್ತಾಗದೇ ಇರೋ ರೀತಿ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಆಗಿರುವಂತ ಸುಧಾಕರ್ನ ಫಿಂಗರ್ ಪ್ರಿಂಟ್ ಅನ್ನ ತಗೋಬಿಡ್ತಾರೆ. ಆ ಫಿಂಗರ್ ಪ್ರಿಂಟ್ ನ ಸುಧಾಕರ್ನ ಆಧಾರ್ ಕಾರ್ಡ್ ಇಂದ ಹಿಡಿದು ಬ್ಯಾಂಕ್ ನ ಅಕೌಂಟ್ ವರೆಗೂ ಮ್ಯಾಚ್ ಮಾಡಿ ಟೆಸ್ಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಸ್ವಲ್ಪ ದಿನಗಳ ನಂತರ ಆ ಟೆಸ್ಟ್ ನ ರಿಸಲ್ಟ್ ಬರುತ್ತೆ. ನೋಡಿದ್ರೆ ಆ ಎಲ್ಲಾ ಟೆಸ್ಟ್ ನಲ್ಲೂ ಫಿಂಗರ್ ಪ್ರಿಂಟ್ ಮಿಸ್ ಮ್ಯಾಚ್ ಅಂತ ಬರುತ್ತೆ. ಅಂದ್ರೆ ಇಲ್ಲಿ ಸುರೇಂದ್ರನ ಡೌಟ್ ನಿಜ ಆಗಿರುತ್ತೆ. ಹಾಸ್ಪಿಟಲ್ ನಲ್ಲಿರೋದು ನಿಜವಾದ ಸುಧಾಕರೇ ಅಲ್ಲ. ಈ ವಿಷಯ ಗೊತ್ತಾಗ್ತಿದ್ದಂಗೆನೆ ಪೊಲೀಸರಿಂದ ಹಿಡಿದು ಸುಧಾಕರ್ನ ಫ್ಯಾಮಿಲಿ ಅವರು ಕೂಡ ತುಂಬಾನೇ ಶಾಕ್ ಆಗೋಗಿರ್ತಾರೆ. ಅದ್ರಲ್ಲೂ ಸ್ವಾತಿ ತಂದೆ ಅಂತೂ ಹಾಸ್ಪಿಟಲ್ ನಲ್ಲಿರೋದು ನನ್ನ ಅಳಿಯ ಅಂತ ಅವನ ಟ್ರೀಟ್ಮೆಂಟ್ ಗೆ ಅಂತ 5 ಲಕ್ಷದವರೆಗೂ ಖರ್ಚು ಮಾಡ್ಬಿಟ್ಟಿರ್ತಾರೆ. ಹಾಸ್ಪಿಟಲ್ ನಲ್ಲಿರೋದು ಸುಧಾಕರ್ ಅಲ್ಲ ಅಂತಂದ್ರೆ ನಿಜವಾದ ಸುಧಾಕರ್ ಎಲ್ಲೋದ? ಸ್ವಾತಿ ಯಾಕೆ ಆ ವ್ಯಕ್ತಿನೇ ನನ್ನ ಗಂಡ ಅಂತ ಹೇಳ್ತಿದ್ದಾಳೆ? ನಿಜಕ್ಕೂ ಇವಳು ಮುಚ್ಚಿಡ್ತಿರುವಂತ ವಿಷಯನಾದ್ರೂ ಏನು? ಇದರಿಂದ ಪೊಲೀಸರು ಸ್ವಾತಿನ ಕರೆಸಿ
ಸುಧಾಕರ್ನ ಅಡ್ಮಿಟ್ ಮಾಡಿದ್ರಿಂದ ಹಿಡಿದು ಇಲ್ಲಿವರೆಗೂ ಏನೇನ್ ನಡೆದಿದೆ ಎಲ್ಲಾನು ಡೀಟೇಲ್ ಆಗಿ ಹೇಳೋದಕ್ಕೆ ಹೇಳ್ತಾರೆ. ಸ್ವಾತಿ ಅವರಿಗೆ ಎಲ್ಲವನ್ನ ಹೇಳ್ತಿರ್ಬೇಕಾದ್ರೆ ಪೊಲೀಸರು ಗಮನಿಸ್ತಾರೆ ಇವಳು ಹೇಳ್ತಿರೋಂತ ಡೀಟೇಲ್ಸ್ ನಲ್ಲಿ ತುಂಬಾ ಲೂಪ್ ಹೋಲ್ಸ್ ಗಳು ಇವೆ ಅಂತ. ಅಂದ್ರೆ ಸ್ವಾತಿ ಹೇಳ್ತಿರೋಂತ ವಿಷಯದಲ್ಲಿ ಸ್ಪಷ್ಟತೆ ಇರೋದಿಲ್ಲ. ಈ ಸ್ವಾತಿ ಪ್ರೊಫೆಷನಲ್ ಕ್ರಿಮಿನಲ್ ಆಗದೆ ಇದ್ದಿದ್ರಿಂದ ಸತ್ಯನ ಹೆಚ್ಚು ಹೊತ್ತು ಬಚ್ಚಿಡೋದಕ್ಕಾಗದೆ ಎಲ್ಲಾ ವಿಷಯನೂ ಹೇಳ್ಬಿಡ್ತಾಳೆ. ಅವಳು ಹೇಳದಂತ ವಿಷಯನ ಯಾರು ಎಕ್ಸ್ಪೆಕ್ಟ್ ಕೂಡ ಮಾಡಿರ್ಲಿಲ್ಲ. 2014 ಸ್ವಾತಿ ಹಾಗೆ ಸುಧಾಕರ್ಗೆ ಅರೇಂಜ್ ಮ್ಯಾರೇಜ್ ಆಗುತ್ತೆ. ಸುಧಾಕರ್ ಒಬ್ಬ ಬಿಸ್ನೆಸ್ ಮ್ಯಾನ್ ಆಗಿದ್ರೆ ಈ ಸ್ವಾತಿ ಒಂದು ಹಾಸ್ಪಿಟಲ್ ನಲ್ಲಿ ನರ್ಸ್ ಆಗಿದ್ಲು. ಹಾಗೆ ಇವರಿಗೆ ಇಬ್ರು ಮಕ್ಕಳು ಕೂಡ ಇದ್ರು. ಮದ್ವೆ ಆಗಿ ಸ್ವಲ್ಪ ವರ್ಷದ ನಂತರ ಸ್ವಾತಿಗೆ ಬ್ಯಾಕ್ ಪೇನ್ ಶುರು ಆಯ್ತು. ಯಾವಾಗ ಆ ಬ್ಯಾಕ್ ಪೇನ್ ಕಂಟ್ರೋಲ್ ಗೆ ಸಿಗದೆ ತುಂಬಾ ನೋವು ಜಾಸ್ತಿ ಆಯ್ತು. ಸುಧಾಕರ್ನ ಕರ್ಕೊಂಡು ಸ್ವಾತಿ ಹಾಸ್ಪಿಟಲ್ ಗೆ ಹೋಗ್ತಾಳೆ. ಅಲ್ಲಿ ಡಾಕ್ಟರ್ ಅವಳಿಗೆ ಒಬ್ಬ ಫಿಸಿಯೋಥೆರಪಿಸ್ಟ್ ಅನ್ನ ರೆಕಮೆಂಡ್ ಮಾಡ್ತಾರೆ. ಆ ಫಿಸಿಯೋಥೆರಪಿಸ್ಟ್ ನ ಹೆಸರು ರಾಜೇಶ್ ಅಂತ. ಸ್ವಲ್ಪ ದಿನ ಫಿಸಿಯೋಥೆರಪಿಗೆ ಅಂತ ಸ್ವಾತಿ ಸುಧಾಕರ್ನ ಜೊತೆನೆ ಹೋದ್ಲು. ಆದ್ರೆ ಸುಧಾಕರ್ನ ಬಿಸಿ ಶೆಡ್ಯೂಲ್ ನಿಂದ ಸ್ವಾತಿ ಜೊತೆ ಒಂದಷ್ಟು ದಿನ ಹೋಗೋದಕ್ಕಾಗ್ಲಿಲ್ಲ. ಇದೇ ಟೈಮ್ ನಲ್ಲಿ ಸ್ವಾತಿ ಹಾಗೆ ಫಿಸಿಯೋಥೆರಪಿಸ್ಟ್ ಆಗಿದ್ದಂತ ರಾಜೇಶ್ ನ ಮಧ್ಯೆ ಒಂದು ಅಫೇರ್ ಬೆಳೆದ್ ಬಿಡುತ್ತೆ. ಈ ವಿಷಯ ಎಲ್ಲಿವರೆಗೂ ಹೋಯ್ತು ಅಂತಂದ್ರೆ ಸ್ವಾತಿ ಹಾಗೆ ರಾಜೇಶ್ ಒಂದಾಗೋದಕ್ಕೆ ಏನ್ ಬೇಕಾದ್ರೂ ಮಾಡೋದಕ್ಕೆ ರೆಡಿ ಆಗ್ಬಿಟ್ರು. ಆದ್ರೆ ಈ ಸ್ವಾತಿ ಸುಧಾಕರ್ ನಿಂದ ಡೈವರ್ಸ್ ತಗೊಳ್ಳೋದಕ್ಕೆ ಯಾವುದೇ ತರದ ಕಾರಣ ಇರೋದಿಲ್ಲ. ಅವನು ಇವಳನ್ನ ತುಂಬಾ ಚೆನ್ನಾಗೇನೆ ನೋಡ್ಕೊತಿರ್ತಾನೆ. ರಾಜೇಶ್ ನ ಮದ್ವೆ ಆಗೋದಕ್ಕೆ ಅಂತ ಡೈವರ್ಸ್ ಕೊಟ್ಬಿಟ್ರೆ ಸುಧಾಕರ್ನ ಆಸ್ತಿ ಇವಳಿಗೆ ಸಿಗೋದಿಲ್ಲ. ಇದರಿಂದ ಸ್ವಾತಿ ಹಾಗೆ ರಾಜೇಶ್ ನ ತಲೆಯಲ್ಲಿ ತುಂಬಾ ತರದ ಪ್ಲಾನ್ ಗಳೆಲ್ಲ ಓಡ್ತಿರ್ತವೆ. ಹೀಗೆ ಇರಬೇಕಾದ್ರೆ ಒಂದು ದಿನ ಸ್ವಾತಿ ಎವುಡು ಅನ್ನೋ ಒಂದು ತೆಲುಗು ಮೂವಿನ ನೋಡ್ತಾಳೆ. ಆ ಮೂವಿನ ನೋಡಿ ಇವಳ ತಲೆಯಲ್ಲಿ ಒಂದು ಕೆಟ್ಟ ಐಡಿಯಾ ಬಂದ್ಬಿಡುತ್ತೆ. ಅದನ್ನ ಅವಳು ರಾಜೇಶ್ ಹತ್ರನು ಕೂಡ ಶೇರ್ ಮಾಡ್ತಾಳೆ. ಆಕ್ಚುಲಿ ಆ ಮೂವಿಲಿ ಒಂದು ಕಾನ್ಸೆಪ್ಟ್ ಅನ್ನ ತೋರಿಸಿರ್ತಾರೆ. ಹೇಗೆ ಪ್ಲಾಸ್ಟಿಕ್ ಸರ್ಜರಿನ ಯೂಸ್ ಮಾಡ್ಕೊಂಡು ಒಬ್ಬ ವ್ಯಕ್ತಿಯ ಜಾಗದಲ್ಲಿ ಮತ್ತೊಬ್ಬ ವ್ಯಕ್ತಿನ ರೀಪ್ಲೇಸ್ ಮಾಡಬಹುದು ಅಂತ. ಸ್ವಾತಿ ಹಾಗೆ ರಾಜೇಶ್ ಇಬ್ರು ಕೂಡ ಆ ಮೂವಿನ 20 ಸಲಿಗಿಂತ ಜಾಸ್ತಿ ನೋಡ್ತಾರೆ. ಇದೆಲ್ಲ ಆದ್ಮೇಲೆ ಸ್ವಾತಿ ಎಂತ ಭಯಂಕರವಾಗಿರುವಂತ ಪ್ಲಾನ್ ಅನ್ನ ಮಾಡ್ತಾಳೆ ಅಂತಂದ್ರೆ ಅದನ್ನೆಲ್ಲ ನಂಬೋದಕ್ಕೂ ಕೂಡ ನಮ್ಗೆ ಕಷ್ಟ ಆಗುತ್ತೆ. ಈ ಸ್ವಾತಿ ರಾಜೇಶ್ ನ ಸುಧಾಕರ್ ಆಗಿ ಬದಲಾಯಿಸೋದಕ್ಕೆ ಟ್ರೈನಿಂಗ್ ಕೊಡೋದಕ್ಕೆ ಶುರು ಮಾಡ್ತಾಳೆ. ಸುಧಾಕರ್ ಹೇಗೆ ನಿಂತ್ಕೋತಾನೆ, ಹೇಗೆ ಓಡಾಡ್ತಾನೆ, ಬಟ್ಟೆನ ಯಾವ ರೀತಿ ಹಾಕುತ್ತಾನೆ, ಬೆಳಗ್ಗೆ ಎಷ್ಟೊತ್ತಿಗೆ ಎದ್ದೊಳ್ತಾನೆ, ಹಾಗೆ ಹೇಗ್ ಮಾತಾಡ್ತಾನೆ ಅಂತ ಡೀಟೇಲ್ ಆಗಿ ಹೇಳ್ಕೊಡ್ತಾ ಹೋಗ್ತಾಳೆ. ನಂತರ ಪ್ಲಾನ್ ಅನ್ನ ಎಕ್ಸಿಕ್ಯೂಟ್ ಮಾಡುವಂತ ದಿನ ಬಂದೇ ಬಿಡ್ತು. ಅದು ನವೆಂಬರ್ 26, 2017. ಆ ದಿನ ಭಾನುವಾರ ಆಗಿತ್ತು. ಅದಕ್ಕೆ ಸುಧಾಕರ್ ಕೂಡ ಮನೇಲೇ ಇದ್ದ. ಈ ಸ್ವಾತಿ ಒಬ್ಳು ನರ್ಸ್ ಆಗಿದ್ರಿಂದ ಅನೆಸ್ಥೇಷಿಯಾನ ಹೇಗ್ ಯೂಸ್ ಮಾಡೋದು ಅಂತ ಇವಳಿಗೆ ಗೊತ್ತಿತ್ತು. ಅದನ್ನ ಯೂಸ್ ಮಾಡ್ಕೊಂಡು ಸುಧಾಕರ್ನ ಪ್ರಜ್ಞೆ ತಪ್ಪೋ ರೀತಿ ಮಾಡ್ತಾಳೆ. ನಂತರ ಯಾರಿಗೂ ಗೊತ್ತಾಗದೇ ಇರೋ ರೀತಿ ರಾಜೇಶ್ ನ ಮನೆಗೆ ಕರೆಸ್ಕೊಂಡು ಒಂದು ಕಬ್ಬಿಣದ ರಾಡ್ ಇಂದ ಸುಧಾಕರ್ನ ತಲೆಗೆ ಹೊಡೆದು ಅವನನ್ನ ಸಾಯಿಸ್ಬಿಡ್ತಾರೆ. ಅಕಸ್ಮಾತ್ ಈ ಬಾಡಿ ಯಾರಿಗಾದ್ರೂ ಸಿಕ್ಕಿದ್ರು ಕೂಡ ಇವನು ಸುಧಾಕರ್ ಅಂತ ಯಾರಿಗೂ ಗೊತ್ತಾಗಬಾರ್ದು ಅಂತ ಸುಧಾಕರ್ ಮುಖನ ಕಂಪ್ಲೀಟ್ ಆಗಿ ಹಾಳು ಮಾಡ್ಬಿಡ್ತಾರೆ. ಇದೆಲ್ಲ ಆಗ್ತಿದ್ದಂಗೆನೆ ಸುಧಾಕರ್ನ ಬಾಡಿನ ಒಂದು ಹಾಸಿಗೆಯಲ್ಲಿ ಸುತ್ಕೊಂಡು ಹತ್ರದಲ್ಲೇ ಇದ್ದಂತ ಮೆಹಬೂಬ್ ನಗರದ ಕಾಡಿಗೆ ಹೋಗಿ ಸುಧಾಕರ್ ಡೆಡ್ ಬಾಡಿನ ಸುಟ್ಟಾಕ್ಬಿಡ್ತಾರೆ. ಹಾಗೆ ಯಾರಿಗೂ ಕೂಡ ಒಂದು ಸಣ್ಣ ಕ್ಲೂ ಕೂಡ ಸಿಗದೇ ಇರೋ ರೀತಿ ಎಲ್ಲಾ ಎವಿಡೆನ್ಸ್ ಅನ್ನ ನಾಶ ಮಾಡ್ಬಿಟ್ಟಿರ್ತಾರೆ. ಸುಧಾಕರ್ನ ಕೆಲಸನ ಮುಗಿಸಿದ್ಮೇಲೆ ಈಗ ಉಳಿದಿದ್ದು ಕೊನೆಯ ಒಂದೇ ಒಂದು ಕೆಲಸ ಮಾತ್ರ. ಅದೇನಂತಂದ್ರೆ ರಾಜೇಶ್ ಸುಧಾಕರ್ನ ಜಾಗನ ತಗೊಳ್ಬೇಕು. ಮೂವಿಯ ಪ್ರಕಾರ ಇದು ಸಾಧ್ಯ ಆಗೋದು ಪ್ಲಾಸ್ಟಿಕ್ ಸರ್ಜರಿ ಮಾಡಿಸಿದಾಗ ಮಾತ್ರ. ಆದ್ರೆ ಪ್ಲಾಸ್ಟಿಕ್ ಸರ್ಜರಿ ಮಾಡೋದು ಮುಖ ಏನಾದ್ರೂ ಹಾಳಾಗಿದ್ರೆ ಮಾತ್ರ. ಆದ್ರಿಂದ ಸ್ವಾತಿ ರಾಜೇಶ್ಗೆ ಕನ್ವಿನ್ಸ್ ಮಾಡ್ತಾಳೆ ಮುಖನ ಹಾಳಾಗೋ ರೀತಿ ಮಾಡ್ಕೊಂಡು ಪ್ಲಾಸ್ಟಿಕ್ ಸರ್ಜರಿನ ಮಾಡಿಸ್ಕೊಳ್ಳೋದಕ್ಕೆ. ಇದರಿಂದ ಯಾರಿಗೂ ಡೌಟ್ ಬರೋದಿಲ್ಲ ಅಂತ. ಆದ್ರೆ ಸ್ವಾತಿಯ ಈ ಭಯಂಕರ ಪ್ಲಾನ್ ನಿಂದ ರಾಜೇಶ್ ಹಿಂದೆ ಮುಂದೆ ನೋಡ್ತಿರ್ತಾನೆ. ನಂತರ ನವೆಂಬರ್ 27, 2017 ದಿನ ಸ್ವಾತಿ ಎಲ್ಲಾ ತಯಾರಿನೂ ಮಾಡ್ಕೊಂಡು ರಾಜೇಶ್ ಮುಖನ ಆಸಿಡ್ ಹಾಕ್ತಾ ಸ್ವಲ್ಪನೇ ಸುಡೋದಕ್ಕೆ ಶುರು ಮಾಡ್ತಾಳೆ. ಮುಖ ಆಸಿಡ್ ನಿಂದ ಬೈತಿರೋದ್ರಿಂದ ರಾಜೇಶ್ ತುಂಬಾ ಜೋರಾಗಿ ಕಿರ್ಚಾಡ್ತಿರ್ತಾನೆ. ನಂತರ ರಾಜೇಶ್ ಸುಧಾಕರ್ ಅಂತ ಹೇಳಿ ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಅಡ್ಮಿಟ್ ಮಾಡ್ತಾಳೆ. ಇವರು ಇಷ್ಟೆಲ್ಲ ಪ್ಲಾನಿಂಗ್ ಅನ್ನ ಮಾಡಿದ್ರು ಕೂಡ ಸಿಗಾಕೊಂಡಿದ್ದು ಮಾತ್ರ ಒಂದು ಸಣ್ಣ ಸಿಲ್ಲಿ ರೀಸನ್ ಇಂದ. ನಮ್ಮೆಲ್ಲರಿಗೂ ಗೊತ್ತೇ ಇದೆ ರಾಜೇಶ್ ಮಟನ್ ಸೂಪ್ ಅನ್ನ ಕುಡಿದೇ ಇರೋದ್ರಿಂದ ಸುಧಾಕರ್ನ ಅಣ್ಣ ಆಗಿರುವಂತ ಸುರೇಂದ್ರನ್ಗೆ ಡೌಟ್ ಬಂತು. ಈ ರಾಜೇಶ್ ಯಾಕೆ ಮಟನ್ ಸೂಪ್ ಅನ್ನ ಕುಡಿಲಿಲ್ಲ ಅಂತಂದ್ರೆ ಆಕ್ಚುಲಿ ಇವನೊಬ್ಬ ವೆಜಿಟೇರಿಯನ್. ಒಂದ್ಸಲ ನೀವೇ ಯೋಚನೆ ಮಾಡಿ, ಆಸಿಡ್ ನ ಹಾಕಿಸ್ಕೊಂಡು ಮುಖ ಸುಟ್ಟು ಹಾಕಿಸ್ಕೊಳ್ಳೋದಕ್ಕೆ ರೆಡಿ ಇರುವಂತ ವ್ಯಕ್ತಿ ನಾನೊಬ್ಬ ವೆಜಿಟೇರಿಯನ್ ಅಂತ ಮಟನ್ ಸೂಪ್ ಕುಡಿಯೋದಕ್ಕೆ ರೆಡಿ ಆಗ್ಲಿಲ್ಲ ಅಂದಂಗೆ ಸ್ವಾತಿ ರಾಜೇಶ್ಗೆ ಹೇಳಿರ್ತಾಳೆ ಸುಧಾಕರ್ಗೆ ಮಟನ್ ಸೂಪ್ ಅಂದ್ರೆ ತುಂಬಾ ಇಷ್ಟ ಅಂತ. ಆದ್ರೂ ಕೂಡ ಈ ರಾಜೇಶ್ ತನ್ನ ಒಂದು ಸಣ್ಣ ಅಭ್ಯಾಸದಿಂದ ಪೊಲೀಸರಿಗೆ ಎಲ್ಲಾ ವಿಷಯನೂ ಗೊತ್ತಾಗೋ ರೀತಿ ಮಾಡ್ದ. ಆಕ್ಚುಲಿ ಸ್ವಾತಿ ಹಾಗೆ ರಾಜೇಶ್ ಅನ್ಕೊಂಡ್ರು ಅನ್ಸುತ್ತೆ ಮೂವಿ ನೋಡಿ ಮಾಡ್ದಂತ ಪ್ಲಾನ್ ನಿಂದ ಮುಖನ ಚೇಂಜ್ ಮಾಡಿದ್ರೆ ಎಲ್ಲಾನು ಚೇಂಜ್ ಆಗೋಗುತ್ತೆ ಅಂತ. ಆದ್ರೆ ಮುಖ ಮಾತ್ರ ಚೇಂಜ್ ಆಗೋದ್ರೆ ಸಾಕಾಗೋದಿಲ್ಲ, ಅವರ ಪರ್ಸನಾಲಿಟಿನೂ ಕೂಡ ಚೇಂಜ್ ಆಗ್ಬೇಕು ಅನ್ನೋದನ್ನ ಮರ್ತೋಗಿದ್ರು ಅನ್ಸುತ್ತೆ. ಹೇಗಿದ್ರೆ ಇವರು ಒಂದಿನ ಅಲ್ಲ ಒಂದಿನ ಸಿಗಾಕೊಳ್ಳೇಬೇಕಿತ್ತು, ಆದ್ರೆ ಸ್ವಲ್ಪ ಬೇಗ ಸಿಗಾಕೊಂಡಿದ್ದಾರೆ ಅಷ್ಟೇ. ಕೆಟ್ಟದನ್ನ ಮಾಡಿದ್ರೆ ಯಾವತ್ತೂ ಕೆಟ್ಟದ್ದೇ ಆಗೋದು, ಬದಲಾಗಿ ಯಾವತ್ತೂ ಒಳ್ಳೇದಾಗೋದಿಲ್ಲ. ಇದೆಲ್ಲ ಆದ್ಮೇಲೆ ಪೊಲೀಸರು ಸ್ವಾತಿನ ಅರೆಸ್ಟ್ ಮಾಡ್ತಾರೆ. 8 ತಿಂಗಳು ಜೈಲಲ್ಲಿ ಇದ್ಮೇಲೆ ಕೋರ್ಟ್ ಇವಳಿಗೆ ಬೇಲ್ ಇಶ್ಯೂ ಮಾಡುತ್ತೆ. ಆದ್ರೆ ಅವಳನ್ನ ಜೈಲಿಂದ ಕರ್ಕೊಂಡು ಹೋಗೋದಕ್ಕೆ ಸುಧಾಕರ್ನ ಮನೆಯವರಾಗ್ಲಿ ಅಥವಾ ಸ್ವಾತಿ ಮನೆಯವರೇ ಆಗ್ಲಿ ಬರೋದಿಲ್ಲ. ಅದಕ್ಕೆ ಪೊಲೀಸರು ಅವಳನ್ನ ಸ್ಟೇಟ್ ಹೋಮ್ ಗೆ ಶಿಫ್ಟ್ ಮಾಡ್ತಾರೆ. ಅಂದ್ರೆ ಆ ಜಾಗ ಒಂಥರ ಹಾಸ್ಟೆಲ್ ತರ. ಈ ಕೇಸ್ ನಿಮ್ಗೆ ಹೇಗೆ ಅನಿಸ್ತು
ಪ್ರೂಫ್ಸ್ ಅಂತ ದಯವಿಟ್ಟು ನಮ್ಗೆ ಕಮೆಂಟ್ ಮಾಡಿ ತಿಳಿಸಿ. ಸುಧಾಕರ್ಗೆ ಈ ರೀತಿ ಮಾಡಿದಂತ ಸ್ವಾತಿಗೆ ಯಾವ ತರ ಶಿಕ್ಷೆನ ಕೊಡ್ಬೇಕಿತ್ತು ಅಂತ. ಮತ್ತೆ ಇದೇ ತರದ ಒಂದು ಇನ್ವೆಸ್ಟಿಗೇಷನ್ ಕೇಸ್ ನ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಹೆಲ್ದಿ. ಸೈನಿಂಗ್ ಆಫ್ ಮಿಸ್ಟರಿ ಸ್ಟುಡಿಯೋ ಕನ್ನಡ.